ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರಾತ್ರಿ ಊಟಕ್ಕೋಸ್ಕರ ಅಕ್ಕಿ ಅನ್ನ ಏನು ಉಪಯೋಗ ಮಾಡದೆ ಹಗುರವಾಗಿರೋ ಅಂಥ ರೆಸಿಪಿ. ಮುಖ್ಯವಾಗಿ ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆ ಇಲ್ಲ. ಒಂದು ಸಲ ಟ್ರೈ ಮಾಡಿ. ದೊಡ್ಡದಾಗಿರೋದು ಬಟ್ಲನ್ನು ತೊಗೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ 1/4 kg ಗೋಧಿ ಹಿಟ್ಟಿಗೆ ಬದಲಾಗಿ ರಾಗಿ ಹಿಟ್ಟು, ಜೋಳದ ಹಿಟ್ಟು, ನಿಮ್ಗೆ ಯಾವ ಹಿಟ್ಟಿಷ್ಟ ಆ ಹಿಟ್ಟನ್ನ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು. ಇದರಲ್ಲೂ ಕೂಡ ನಿಮ್ಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನ ಉಪಯೋಗ ಮಾಡ್ಬೋದು. ಅಥವಾ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಇದು ಫ್ರೆಶ್ಶಾಗಿ ಕುಟ್ಟಿಟ್ಕೊಂಡಿರೋ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ. ಇದು ಮೊದಲೇ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ. 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಉಪಯೋಗ ಮಾಡಿದ್ದೀನಿ. ಆಲೂಗಡ್ಡೆನ ಬೆಂದ ಮೇಲೆ ತುರಿದು ಉಪಯೋಗ ಮಾಡ್ತಾಯಿದ್ದೀನಿ. ಹುಳಿ ಮೊಸರು ಸುಮಾರು ಒಂದು 100 ಗ್ರಾಮ್ಸ್ ಅಷ್ಟಿದೆ. ಒಂದು ಸಲ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಆಮೇಲೆ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಚಪಾತಿ ಹಿಟ್ಟದಲ್ಲಿ ಹಿಟ್ಟನ್ನ ನಾದ್ಕೋಬೇಕು. ನಾದ್ಕೊಳ್ಳೋದು ತುಂಬಾ ಮುಖ್ಯ. ಇದು ಮಾಡಿಟ್ಟ ನಂತರ 2 ದಿನ ಆದಮೇಲೆ ತಿಂದರೂ ಕೂಡ ಫ್ರೆಶ್ ಆಗಿರುತ್ತೆ. ಟ್ರಾವೆಲಿಂಗ್ ಮಾಡಲಿಕ್ಕೆ ಕೂಡ ಇದು ಬೆಸ್ಟ್ ರೆಸಿಪಿ. ಯಾಕಂದರೆ ಸೈಡ್ ಡಿಶ್ ಅವಶ್ಯಕತೆ ಇಲ್ಲ. ಉಪ್ಪಿನಕಾಯಿ, ಕೆಚ್ಚಪ್ಪು, ಚಟ್ನಿ ಪುಡಿ ಇದ್ದರೆ ಸಾಕು. ಮುಕ್ಕಾಲು ಭಾಗದಷ್ಟು ನಾದಿದ ನಂತರ 1-2 ಚಮಚದಷ್ಟು ಎಣ್ಣೆ ಹಾಕೊಂಡ್ಮೇಲೆ ಮತ್ತೊಮ್ಮೆ 1-2 ನಿಮಿಷ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾದ್ಕೊಂಡಿದ್ದಾಗಿದೆ. ಇದನ್ನು ಸುಮಾರು ಒಂದು ಅರ್ಧ ಗಂಟೆ ನೆನೆಯಾಗಿ ಬಿಡಬೇಕು. ಹಿಟ್ಟು ನೆಂದರೆ ಒಳ್ಳೆಯದು. ಅಥವಾ ನಿಮ್ಮ ಹತ್ರ ಸಮಯ ಜಾಸ್ತಿ ಇಲ್ಲ ಅಂದರೆ 10-15 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. 15 ನಿಮಿಷ ಆದಮೇಲೆ ಮತ್ತೊಮ್ಮೆ 1-2 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ಮಡಚಬೇಕಾದ್ರೆ ಉಪಯೋಗ ಮಾಡ್ಬೋದು, ತೆಳ್ಳಗೆ ಮಾಡ್ಕೋಬೋದು, ದಪ್ಪ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ. ಸ್ಕ್ವಯರ್ ಶೇಪಲ್ಲಿ ಮಾಡ್ಕೋಬೋದು, ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋಬೋದು, ಲೇಯರ್ ಇಲ್ಲದೆ ಒಂದೇ ಪದರದಲ್ಲಿ ಕೂಡ ಮಾಡ್ಕೋಬೋದು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಚಪಾತಿ ಆಗಲಿ ಪರಾಟ ಆಗಲಿ ಏನಾದರೂ ಬೇಯಿಸ್ಕೊಳ್ಳೋವಾಗ ಹೈ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಲೋ ಟು ಮೀಡಿಯಮ್ ಫ್ಲೇಮ್ ಬೇಡ. ಆ ರೀತಿ ಮಾಡಿದರೆ ಗಟ್ಟಿ ಬರುತ್ತೆ. ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಇದು ತುಂಬಾ ಮುಖ್ಯ. ಎಣ್ಣೆ ಕೂಡ ಆಪ್ಷನಲಾಗಿ ಇಟ್ಕೊಳ್ಳಿ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದಾಗಿದೆ. ಇವಾಗ ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಮೊಸರು ಕೂಡ ತಿನ್ಬೋದು, ಮೊಸರು ಜೊತೆ ಕೂಡ ತಿನ್ಬೋದು. ಮುಖ್ಯವಾಗಿ ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆ ಇಲ್ಲ. ಒಂದು ಸಲ ಟ್ರೈ ಮಾಡಿ.